ನಮಸ್ಕಾರ. ಇಂದಿನ ಸ್ಪಿರಿಚುವಲ್ ಜರ್ನಿಯಲ್ಲಿ ಕರ್ಮ ನಮ್ಮ ಜೀವನದ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ, ಕರ್ಮ ಅಂದರೆ ಏನು, ಏನಕ್ಕೆ ನಾವು ಕರ್ಮದಿಂದ ಇಷ್ಟೆಲ್ಲ ಕಷ್ಟಗಳನ್ನ ಜೀವನದಲ್ಲಿ ಅನುಭವಿಸ್ತಾ ಹೋಗ್ತೀವಿ, ಇದಕ್ಕೆ ಮೇನ್ ಏನು ಕಾರಣ, ಯಾವುದೆಲ್ಲ ನಮ್ಮ ಜೀವನದ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಹಾಗೂ ಈ ಕರ್ಮಗಳನ್ನ ಅಥವಾ ಈ ಕರ್ಮದ ಲೂಪಿಂದ ಹೇಗೆ ಆಚೆ ಬರ್ಬೋದು ಅನ್ನೋದನ್ನ ನೋಡ್ತಾ ಹೋಗೋಣ. ಮೇನ್ ಆಗಿ ಕರ್ಮದಲ್ಲಿ ನಾವು 3 ಭಾಗಗಳಾಗಿ ನೋಡ್ಬೋದು. ಅಂದರೆ ಪ್ರಾರಬ್ಧ ಕರ್ಮ, ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಅಂತ ಹೇಳ್ತೀವಿ. ಪ್ರಾರಬ್ಧ ಕರ್ಮ ಅಂದರೆ ನಮ್ಮ ಪೂರ್ವ ಜನ್ಮದಲ್ಲಿ ನಮಗೆ ಗೊತ್ತೋ ಗೊತ್ತಿಲ್ಲದೇನೋ ಮಾಡಿರುವಂತಹ ಕರ್ಮಗಳನ್ನು ಈ ಜನ್ಮದಲ್ಲಿ ನಾವು ಅನುಭವಿಸೋದು. ಸಂಚಿತ ಕರ್ಮ ಅಂತಂದರೆ ಈ ಜನ್ಮದಲ್ಲಿ ನಾವು ಮಾಡುವಂತಹ ಕರ್ಮಗಳು. ಆಗಾಮಿ ಕರ್ಮ ಅಂತಂದರೆ ಮುಂದಿನ ಜೀವನದಲ್ಲಿ, ಅಂದರೆ ನಮ್ಮ ಈ ಜೀವನದಲ್ಲಿ, ಪ್ರೆಸೆಂಟ್ ಜೀವನದಲ್ಲಿ, ಹಾಗೂ ನಾವು ಇವಾಗ ಏನು ನಾವು ಈ ಒಂದು ಸಂಚಿತ ಕರ್ಮದಲ್ಲಿ ನಾವು ಏನು ಮಾಡಿರ್ತೀವಿ ಅದನ್ನು ಮುಂದೆ ನಾವು ಏನು ಅನುಭವಿಸ್ತಾ ಹೋಗ್ತೀವಲ್ಲ ಜೀವನದಲ್ಲಿ ಆ ಕರ್ಮ ಫಲಗಳಿಂದ, ಅದನ್ನು ನಾವು ಆಗಾಮಿ ಕರ್ಮ ಅಂತ ಹೇಳ್ತೀವಿ. ಈ ಕರ್ಮಗಳು ಏನಕ್ಕೆ ನಮ್ಮ ಜೀವನದಲ್ಲಿ ಇಷ್ಟೊಂದು ಕಾಡುತ್ತೆ, ಅದಕ್ಕೆ ಏನೇನು ಕಾರಣ ಅಂತ ನೋಡೋಕೆ ಹೋಗೋಣ. ಈಗ ಲೈಫ್ ಪ್ಯಾಟರ್ನ್ ಅಂತ ತಗೊಂಡ್ರೆ ಕೆಲವರು ಹೇಳ್ತಾರೆ, ನನ್ನ ಲೈಫಲ್ಲಿ ನಾನು ಮುಂದೆ ಹೋಗೋಕ್ಕೆ ಆಗ್ತಾಯಿಲ್ಲ, ನನ್ನ ಜೀವನದಲ್ಲಿ ರಿಪೀಟೆಡ್ ಪ್ಯಾಟರ್ನ್ಸ್ ಆಗ್ತಿದೆ, ನಾನು ಎಲ್ಲೋ ಒಂದು ಲೂಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀನಿ, ಇದು ಕಾರ್ಮಿಕ್ ಲೂಪ್ ಇರ್ಬೋದು ಅಥವಾ ಲೈಫ್ ಪ್ಯಾಟರ್ನ್ ಇರ್ಬೋದು. ಏನಕ್ಕೆ ನನ್ನ ಲೈಫಲ್ಲಿ ಈ ಥರ ಆಗ್ತಾಯಿದೆ, ನನ್ನ ಸುತ್ತಮುತ್ತ ಎಲ್ಲ ಇರೋರು ಚೆನ್ನಾಗೇ ಇದ್ದಾರೆ, ಆದರೆ ನನಗೆ ಯಾಕೆ ಈ ಥರ ಪದೇ ಪದೇ ಬಂದಿರೋ ಕಷ್ಟಗಳೇ ಬರ್ತಾ ಇರುತ್ತೆ. ಇವತ್ತು ಈ ಪರ್ಸನ್ನಿಂದ ಒಂದು ಕಷ್ಟ ಬಂದಿರುತ್ತೆ, ಇನ್ನು ಸ್ವಲ್ಪ ದಿನದಲ್ಲಿ ಮತ್ತೆ ಇನ್ನೊಬ್ಬರು ಪರ್ಸನ್ ಹತ್ರ ಹೋಗ್ತೀರಾ, ಮತ್ತೆ ಅದೇ ಪರ್ಸನ್ನಿಂದ ಇದೇ ಥರ ನಿಮಗೆ ಇದೇ ಸಂಕಷ್ಟಗಳು, ಅಥವಾ ಏನೋ ಒಂದು ಬಿಟ್ರೇಲ್ ಆಗಿರ್ಬೋದು, ಮೋಸ ಆಗಿರ್ಬೋದು, ಅಥವಾ ಪ್ರೀತಿಯಲ್ಲಿ ಮೋಸ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಿ ಮೋಸ ಆಗಿರ್ಬೋದು, ಫೈನಾನ್ಸ್ ವಿಷಯದಲ್ಲಿ ಮೋಸ ಆಗಿರ್ಬೋದು, ಅಥವಾ ನಿಮ್ಮ ಕರಿಯರ್ ವಿಷಯದಲ್ಲಿ ಏನೋ ಗಲಾಟೆ, ಅಥವಾ ಆಫೀಸಲ್ಲಿ ಏನೋ ಒಂದು ಪಾಲಿಟಿಕ್ಸ್ ನಡೀತಿರ್ಬೋದು. ಏನಕ್ಕೆ ಈ ಥರ ಆಗ್ತಾ ಇದೆ ಜೀವನದಲ್ಲಿ, ಇದಕ್ಕೆ ಮೇನ್ ಏನು ಕಾರಣ? ನಾವು ಎಷ್ಟೋ ಸಲ ಅಂದ್ಕೊಳ್ತೀವಿ, ಓಕೆ ಈ ಊರು ಬದಲಾಯಿಸಿ ನಾನು ಬೇರೆ ಊರಿಗೆ ಹೋದರೆ ನನ್ನ ಜೀವನ ಸರಿ ಹೋಗ್ಬೋದೇನೋ ಅಂತ, ಅಥವಾ ನಮ್ಮ ಜೀವನದಲ್ಲಿ ಇರುವಂತಹ ವ್ಯಕ್ತಿಗಳನ್ನ ಬದಲಾಯಿಸಿ ನೋಡ್ಬೋದು, ಆವಾಗ ನನ್ನ ಜೀವನ ಸರಿ ಆಗ್ಬೋದಾ ಅಂತ, ಅಥವಾ ನನ್ನ ಆ್ಯಟಿಟ್ಯೂಡೇ ಬದಲಾಯಿಸ್ಕೊಂಡ್ರೆ ನನ್ನ ಜೀವನ ಸರಿ ಹೋಗ್ಬೋದಾ ಅಂತ ಅಂದ್ಕೊಳ್ತಾರೆ. ಬಟ್ ನೋ ಮ್ಯಾಟರ್ ವಾಟ್, ನೀವು ಏನೇ ಪರಿಸ್ಥಿತಿನ ಬದಲಾಯಿಸ್ಕೊಂಡ್ರು ಈ ಲೂಪಿಂದ ನೀವು ಆಚೆ ಬರೋಕ್ಕೆ ಆಗ್ತಾ ಇರೋದಿಲ್ಲ. ಯಾಕಂದರೆ ಪದೇ ಪದೇ ನಾವು ಏನು ಅನುಭವಿಸ್ತಾ ಇರ್ತೀವಿ, ಮತ್ತೆ ಬಂದು ನಾವು ಅದೇ ಸ್ಥಾನಕ್ಕೆ ನಿಂತ್ಕೋತೀವಿ. ಇದನ್ನು ನಾವು ಕಾರ್ಮಿಕ್ ಲೂಪ್ ಅಂತಲೂ ಹೇಳ್ಬೋದು, ಅಥವಾ ಲೈಫ್ ಪ್ಯಾಟರ್ನ್, ರಿಪೀಟೆಡ್ ಪ್ಯಾಟರ್ನ್ಸ್ ಅಂತ ಹೇಳ್ಬೋದು. ಇದಕ್ಕೆ ಮೇಯ್ನ್ ಆಗಿ ನಾವು ಯಾವ ಡಿನಾಮಿನೇಷನ್ ಆಗಿರ್ತೀವಿ ಅಂದರೆ ನಾವೇ ಡಿನಾಮಿನೇಷನ್ ಆಗಿರ್ತೀವಿ. ಯಾಕೆ ಅಂತಂದರೆ ನಮ್ಮ ಜೀವನದಲ್ಲಿ ಕೆಲವು ಟೈಮ್ ನಾವು ಬೌಂಡ್ರೀಸೇ ಹಾಕಿರೋದಿಲ್ಲ. ಸೊ ಈ ಥರ ಏನಾಗುತ್ತೆ, ನಾವು ಬೌಂಡ್ರೀಸೇ ಹಾಕ್ತಾ ಇರುವಾಗ ನಮ್ಮ ಎಮೋಷನ್ಸ್ ಮೇಲೆ ಪದೇ 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 ಪೆಟ್ಟು ಬೀಳ್ತಾ ಇರತ್ತೆ. ಹಾಗೆ ಜೀವನದಲ್ಲಿ ಕೂಡ ನಾವು ಏನು ಮಾಡ್ತಾ ಇದ್ದೀವಿ ಅನ್ನೋದನ್ನ ಅವೇರ್ನೆಸ್ ಇರಬೇಕು. ನಾವು ಈ ಸ್ಪಿರಿಚುವಲಿ ಟಾಕಲ್ಲಿ ಹೇಳ್ತಾ ಹೋದರೆ ಈ ಕಾರ್ಮಿಕ್ ಅನ್ನೋದು ನಮ್ಮ ಜೀವನದ ಮೇಲೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅಂದರೆ, ನಾವು ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಅಥವಾ ಪ್ರತಿಯೊಂದು ಆಲೋಚನೆಗಳು, ಮತ್ತು ಅದನ್ನು ನಾವು ಏನು ಕರಗತ ಮಾಡ್ತೀವಿ, ಇದಿಷ್ಟನ್ನು ನಮ್ಮ ಜೀವನದಲ್ಲಿ ಆಧಾರವಾಗಿ, ಇಟ್ಸ್ ಲೈಕ್ ಎ ಬೇಸಿಕ್ ಅಂತಲೇ ಹೇಳ್ಬೋದು. ನಾವು ಇದನ್ನು ಏನು ಮಾಡ್ತೀವಿ ಇದೇ ನಮ್ಮ ಮುಂದಿನ ಒಂದು ನಮ್ಮ ಗ್ರೋತ್ಗಾಗಲಿ, ರಿಲೇಷನ್ಶಿಪ್ಗಾಗಲಿ, ಅಥವಾ ನಮ್ಮ ಲೈಫ್ ಪ್ಯಾಟರ್ನ್ ಹೇಗೆ ನಡ್ಕೊಂಡು ಹೋಗುತ್ತೆ ಅನ್ನೋದು ಕೂಡ ಅವಲಂಬಿತವಾಗಿರುತ್ತೆ. ಈಗ ತುಂಬ ಜನ ನಾವು ನೋಡ್ಬೋದು, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಪದೇ ಪದೇ ಈ ಒಂದು ಲವ್ ಬೆಟ್ರೇಯಲ್ ನಾವು ನೋಡ್ತಾ ಇರ್ತೀವಿ, ಅಥವಾ ನಾವು ಯಾವುದೇ ಒಂಥರ ಬೌಂಡ್ರಿನೇ ಹಾಕಿರಲ್ಲ, ಮತ್ತು ನಾವು ತುಂಬ ಎಸ್ ಅಂತಲೇ ಹೇಳ್ತಾ ಇರ್ತೀವಿ, ನೋ ಅಂತ ಹೇಳೋಕ್ಕೆ ನಾವು ಇಷ್ಟಪಡೋದಿಲ್ಲ. ಇಂಥ ಟೈಮಲ್ಲಿ ಏನಾಗುತ್ತೆ, ನಮಗೆ ನಾವು ಯಾವಾಗ ಬೌಂಡ್ರಿ ಹಾಕ್ಕೊಳ್ಳಲ್ಲ, ನಮ್ಗೆ ಅದು ಹರ್ಟ್ ಆಗಿ ಆಗಿ ಅದು ಇಂಪ್ರಿಂಟ್ ಆಗ್ತಾ ಹೋಗುತ್ತೆ. ಯಾವಾಗ ಇದು ಇಂಪ್ರಿಂಟ್ ಆಗ್ತಾ ಹೋಗುತ್ತೆ, ನಮ್ಮ ಜೀವನದಲ್ಲಿ ಬದಲಾವಣೆಗಳ ಕಾಣಿಸ್ತಾ ಇರೋದಿಲ್ಲ. ಸೊ ಇದು ಒಂಥರ ಕರ್ಮಕ್ಕೆ ನಾವು ಸೇರ್ಕೊಳ್ಳುತ್ತೆ. ಹಾಗೆ ನಾವು ಪ್ರತಿದಿನ ಏನು ನಾವು ಮಾಡ್ತಾ ಇದ್ದೀವಿ ಅನ್ನೋ ಅವೇರ್ನೆಸ್ ಇರಬೇಕು. ಕರ್ಮ ಏನು ಯಾವಾಗಲೂ ಹೇಳುತ್ತೆ ಅಂದರೆ, ನೀನು ಯಾಕೆ ಇದನ್ನು ಅನುಭವಿಸ್ತಾ ಇದೆಯಾ ಅಂತ ಕೇಳಲ್ಲ, ನೀನು ಹೇಗೆ ಇದಕ್ಕೆ ರೆಸ್ಪಾಂಡ್ ಮಾಡ್ತಿದ್ಯಾ ಅಂತ ಕೇಳುತ್ತೆ. ನಮಗೇನೋ ಒಂದು ಕಷ್ಟ ಬರುತ್ತೆ, ಆದರೆ ಆ ಕಷ್ಟನ ನಾವು ಇನ್ನೊಬ್ಬರ ಮೇಲೆ ಯಾವಾಗಲೂ ಬ್ಲೇಮ್ ಮಾಡ್ಕೊಳ್ತಾ ಹೋಗ್ತಾ ಇರ್ತೀವಿ. ಇದು ಹಂಗಾಯಿತು, ಇದು ಹಿಂಗಾಯಿತು, ಅವರಿಂದ ಆಯಿತು, ಇವರಿಂದ ಆಯಿತು, ಅವ್ರು ನನ್ನ ಜೀವನದಲ್ಲಿ ಬರದೇ ಹೋಗಿದ್ರೆ ಇದು ನಡೀತಾನೆ ಇರಲಿಲ್ಲ, ಅಥವಾ ಇದಾಗದೇ ಇದ್ದರೆ ನನ್ನ ಜೀವನದಲ್ಲಿ ಈ ಥರ ಆಗ್ತಾ ಇರಲಿಲ್ಲ ಅಂತ ಎಷ್ಟೋ ಪೂಜೆ ಪುನಸ್ಕಾರ ಅಥವಾ ಏನೋ ಹೋಮ ಹವನಗಳೆಲ್ಲ ಮಾಡಿಸ್ತಾರೆ. ಬಟ್ ಅವ್ರು ಆ ಕಷ್ಟದಿಂದ ಆಚೆನೇ ಬರೋಕ್ಕಾಗ್ತಿರಲ್ಲ. ಅದಕ್ಕೆ ಮೇನ್ ಕಾರಣ ಏನು ಅಂದರೆ, ನಾವು ಯಾವಾಗ ನಮ್ಮ ಸಮಸ್ಯೆಗಳಿಗೆ ನಾವು ಅಡ್ರೆಸ್ ಮಾಡ್ತೀವಿ, ಓಕೆ ಈ ಸಮಸ್ಯೆಗೆ ಮೂಲ ಕಾರಣ ಏನು, ಎಲ್ಲಿಂದ ಶುರು ಆಯಿತು,
ಮೇನ್ ಆಗಿ ನಾವು ನಮ್ಮ ಜೀವನದಲ್ಲಿ 100% ನಾವು ರೆಸ್ಪಾನ್ಸಿಬಿಲಿಟಿನ ತಗೋಬೇಕಾಗತ್ತೆ. ನನ್ನ ಜೀವನದಲ್ಲಿ ಏನೇ ಒಂದು ನಡೀತಾ ಇದ್ರು ಹೌದು ಇದಕ್ಕೆ ನಾನೇ ರೆಸ್ಪಾನ್ಸಿಬಿಲಿಟಿ, ಯಾಕಂದ್ರೆ ಎಲ್ಲದಕ್ಕೂ ನಾವೇ ಕಾರಣರಾಗಿರ್ತೀವಿ. ಈಗ ಯಾರೋ ಒಬ್ರು ಮೋಸ ಮಾಡ್ತಿರ್ತಾರೆ ಅಂತ ಗೊತ್ತು, ಆದರೆ ಆ ಎಮೋಷನ್ಸ್ನ ನಾವು ಸಪ್ರೆಸ್ ಮಾಡ್ಕೋತೀವಿ, ಆ ಆ್ಯಂಗರ್ನ ನಾವು ಸಪ್ರೆಸ್ ಮಾಡ್ಕೋತೀವಿ. ಆ್ಯಂಗರ್ನ ಸಪ್ರೆಸ್ ಮಾಡ್ಕೊಂಡು ಹೋಗ್ಲಿ ಬಿಡು ಇನ್ನೊಂದು ಅವಕಾಶ ಕೊಡೋಣ, ಯಾಕಂದ್ರೆ ನಮಗೆ ಅಟ್ಯಾಚ್ಮೆಂಟ್ ಅನ್ನೋದು ಬೆಳೆದು ಬಿಟ್ಟಿರುತ್ತೆ ಮನಸ್ಸಿಂದ ಒಳಗಡೆಯಿಂದ. ಸೊ ಈ ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಮ್ಗೆ ಯಾವಾಗ ಈ ವ್ಯಕ್ತಿ ಬಗ್ಗೆ ಅಥವಾ ವಸ್ತು ಬಗ್ಗೆ ಅಥವಾ ಒಂದು ಜಾಬ್ ಬಗ್ಗೆ ನಮ್ಗೆ ಅಟ್ಯಾಚ್ಮೆಂಟ್ ಇರುತ್ತೆ, ಅವಾಗ ನಮ್ಗೆ ಅಲ್ಲಿ ತಪ್ಪುಗಳ ಕಾಣಿಸ್ತಾ ಇದ್ರು ನಾವು ಅದನ್ನು ಮುಚ್ಚಾಕ್ತಾ ಹೋಗ್ತೀವಿ. ಆದರೆ ಈ ಕರ್ಮ ನಮಗೆ ಎಲ್ಲಿ ಹಿಟ್ ಮಾಡತ್ತೆ ಅಂದರೆ, ಒಂದಲ್ಲ ಒಂದಿನ ಇದೇ ನಮಗೆ ಅಂದರೆ ರಿವರ್ಸ್ ಆಗಿ ಆ ಕರ್ಮ ನಮ್ಮನ್ನೇ ಕಾಡಕ್ಕೆ ಸ್ಟಾರ್ಟ್ ಆಗುತ್ತೆ. ಹೇಗೆ ಅಂತಂದರೆ, ಇವಾಗ ಒಂದು ರಿಲೇಷನ್ಶಿಪ್ ತೊಗೊಳ್ಳಿ, ಅಲ್ಲಿ ಏನೋ ನಂಗೆ ಮೋಸ ನಡೀತಿದೆ ಅಥವಾ ಅನ್ಯಾಯ ನಡೀತಿದೆ, ನನಗಿಲ್ಲಿ ವರ್ತ್ನೆಸ್ ಇಲ್ಲ, ಅಥವಾ ನಾನು ಇಲ್ಲಿ ಎಫರ್ಟ್ ಹಾಕಿದ್ರು ಒಂದು ಅಪ್ರಿಸಿಯೇಷನ್ ಇಲ್ಲ. ಬಟ್ ಆದ್ರೂ ನೀವೇನು ಮಾಡ್ತಿರ್ತೀರಾ, ಕೊಡ್ತಾನೆ ಹೋಗ್ತಾ ಇರ್ತೀರಾ, ಆದರೆ ನಿಮಗೆ ರಿಟರ್ನ್ ಸಿಗ್ತಾ ಇರೋದಿಲ್ಲ. ಏನಕ್ಕೆ ಅಂದರೆ ಬಿಕಾಸ್ ಆ ಎಮೋಷನಲ್ ಬೌಂಡ್ರಿ ಅನ್ನೋದು ಇರೋದಿಲ್ಲ. ಇದು ಕೂಡ ನಮಗೆ ನಾಳೆ ಕರ್ಮವಾಗಿ ನಾವು ಏನು ಒಂದು ಸಲಿಗೆಯನ್ನು ಕೊಟ್ಟಿರ್ತೀವಿ ನಮ್ಮ ಜೀವನದಲ್ಲಿ, ಆ ಸಲಿಗೆನೇ ನಮಗೆ ನಾಳೆ ಕಂಟಕವಾಗಿ ಕಾಡ್ತಾ ಹೋಗುತ್ತೆ. ಇದು ಕರ್ಮ ಅಂತಲೇ ಹೇಳ್ತೀವಿ. ಈಗ ಒಂದು ಜಾಬಲ್ಲೇ ನೋಡಿ, ತುಂಬ ಪಾಲಿಟಿಕ್ಸ್ ನಡೀತಾ ಇರುತ್ತೆ, ನಿಮಗೆ ತುಂಬ ಆ್ಯಂಗರ್ ಬರ್ತಿರುತ್ತೆ, ಫ್ರಸ್ಟ್ರೇಷನ್ ಬರ್ತಿರುತ್ತೆ. ಅದನ್ನೆಲ್ಲ ಏನು ಮಾಡ್ತೀವಿ ನಾವು, ತುಂಬ ಸಪ್ರೆಷನ್ ಮಾಡ್ತಾ ಹೋಗ್ತೀವಿ. ಬಿಡು ನಾಳೆ ನೋಡ್ಕೊಳ್ಳೋಣ, ನಾಳೆ ಸರಿ ಹೋಗುತ್ತೇನೋ ನಾವು ಅಭಿಲಾಷೆಯಲ್ಲೇ ನಮ್ಮ ಜೀವನವನ್ನು ದೊಡ್ಕೊಂಡು ಹೋಗ್ತೀವಿ. ಆ ಎಷ್ಟೇ ಸ್ಟ್ರೆಸ್ ಇದ್ರೂ ಅಥವಾ ನಮಗೆ ಕೆಲವೊಂದು ಟೈಮ್ ನೋ ಅಂತ ಹೇಳೋಕ್ಕೆ ಅವ್ರಿಗೆ ಧೈರ್ಯ ಇರೋದಿಲ್ಲ. ನಿನಗೆ ಕೆಲಸ ಇವತ್ತು ಮಾಡು ಅಂತ ಕೊಟ್ಟರೆ ನಿಮಗೆ ಟೈಮ್ ಇರಲ್ಲ, ಅಥವಾ ನೀವು ಮನೇಲಿ ಏನೋ ಕೆಲಸ ಇರುತ್ತೆ ಅಥವಾ ಬೇರೆ ಏನೋ ಕೆಲಸ ಇರುತ್ತೆ, ಅದನ್ನೆಲ್ಲ ಬದಿಗಿಟ್ಟು ನೀವೇನು ಮಾಡ್ತೀರಾ, ನಿಮ್ಮನ್ನೇ ನೀವು ಕೆಳಗೆ ಹಾಕ್ಕೊಂಡು ಓಕೆ ಆಯಿತು ನನ್ನ ಕಷ್ಟ ಆದರೂ ಪರವಾಗಿಲ್ಲ, ಯಾರನ್ನೋ ಪ್ಲೀಸ್ ಮಾಡೋಕ್ಕೋಸ್ಕರ ನೀವು ಆ ಕೆಲಸನ ಒಪ್ಕೊಳ್ತೀರಾ. ಸೊ ಅವಾಗ ಏನಾಗುತ್ತೆ, ಜನ ನಿಮ್ಮ ಸುತ್ತ ಇರೋರು ಗ್ರ್ಯಾಂಟೆಡ್ ಆಗಿ ತಗೊಳ್ತಾರೆ. ಇಲ್ಲಿ ಕೂಡ ಒಂದು ಕರ್ಮ ಕ್ರಿಯೇಟ್ ಆಗುತ್ತೆ. ಯಾರಿಂದ? ಯಾಕಂದರೆ ನೀವು ಇದನ್ನು ಮಾಡ್ತಾ ಇದ್ದೀರಾ. ನಿಮ್ಗೆ ಇಷ್ಟ ಇಲ್ಲ ಅಂತಂದ್ರು, ನಿಮ್ಗೆ ಆಗ್ತಾ ಇಲ್ಲ ಅಂತಂದ್ರೂ ಯಾರನ್ನೋ ಪ್ಲೀಸ್ ಮಾಡೋದಕ್ಕೆ ಅಥವಾ ನಾಳೆ ಸರಿ ಹೋಗ್ಬೋದು ಅನ್ನೋ ಆಶ್ವಾಸನೆಯಿಂದ ನೀವು ಈ ಕೆಲಸನ ಒಪ್ಕೊಳ್ತೀರಾ. ಬಟ್ ಅಲ್ಲಿ ಏನಾಗ್ತಾ ಇರತ್ತೆ, ನೀವು ತೊಂದರೆ ಪಡ್ತಾ ಇರ್ತೀರ ಒಳಗಡೆ. ನಾಳೆ ಇದು ಹೀಗೆ ಮುಂದೆ ಹೋಗಿ ಏನಾಗುತ್ತೆ, ನಿಮ್ಮ ಒಂದು ಎಮೋಷನ್ಸ್ ಇಂಪ್ರಿಂಟ್ ಆಗಿ ಅಂದರೆ ಈ ಒಂದು ಆ್ಯಂಗರ್ ಇರ್ಬೋದು, ನಿಮ್ಮ ಎಮೋಷನ್ಸ್ ಇರ್ಬೋದು, ಫ್ರಸ್ಟ್ರೇಷನ್ ಇರ್ಬೋದು, ಇದೆಲ್ಲ ಸಪ್ರೆಸ್ ಆಗ್ತಾ ಹೋಗುತ್ತೆ. ಸಪ್ರೆಸ್ ಆಗಿ ಮುಂದೆ ಇದು ಒಂದು ನಿಮಗೇನೆ ವಾಪಸ್ಸಾಗಿ ಕರ್ಮವಾಗಿ ಕಾಡ್ತಾ ಹೋಗುತ್ತೆ. ಅದಕ್ಕೋಸ್ಕರ ನಾವು ಈ ಲೂಪಿಂದ ಆಚೆ ಬರೋಕ್ಕೆ ಆಗೋದಿಲ್ಲ. ಯಾವಾಗ ಮನುಷ್ಯ ನಾನು ಈ ಒಂದು ಲೂಪ್ ಅಥವಾ ಪ್ಯಾಟರ್ನಿಂದ ಆಚೆ ಬರಬೇಕು ಅಂತ ಮನಸ್ಸು ಮಾಡ್ತಾನೆ, ಅದ್ರ ಜೊತೆಗೆ ಈ ಒಂದು ಪರಿಸ್ಥಿತಿಗಳು ಯಾಕೆ ನನ್ನ ಜೀವನದಲ್ಲಿ ಬರ್ತಾ ಇದೆ, ಇದಕ್ಕೆ ಮೇನ್ ಕಾರಣ ಏನು, ಅದನ್ನು ಯಾವತ್ತು ಅವನು ಅಡ್ರೆಸ್ ಮಾಡಿ ಇದರಿಂದ ನಾನು ಆಚೆ ಬರಬೇಕು ಅಂತ ಅವನು ತೀರ್ಮಾನ ಮಾಡ್ತಾನೆ, ಅವತ್ತು ಮಾತ್ರ ಈ ಕಾರ್ಮಿಕ್ ಪ್ಯಾಟರ್ನಿಂದ ಆಚೆ ಬರೋದಕ್ಕೆ ಸಾಧ್ಯ. ನೋಡಿದ್ರಲ್ಲ ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಕರ್ಮದ ಬಗ್ಗೆ ಇಷ್ಟೆಲ್ಲ ನಾವು ಮಾತಾಡ್ತಾ ಹೋದ್ವಿ ಅಂತ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಯೊಂದಿಗೆ ನಿಮ್ಮ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.